Hello children, we are discussing about coal and petroleum chapter. In my last session we discussed about coal and coal gas. In today's session we'll discuss about coal tar. Coal tar is a thick black liquid with an unpleasant smell which is obtained by heating coal in the absence of air. ಕೋಲ್ ಥಿಕ್ ಬ್ಲ್ಯಾಕ್ ಕಲರಲ್ಲಿ ಲಿಕ್ವಿಡ್ ಆಗಿರುತ್ತೆ. ಅದ್ರದ್ದು ಸ್ಮೆಲ್ ಕೂಡ ಅಷ್ಟೇನು ಚೆನ್ನಾಗಿರಲ್ಲ. ಅದು ವಿಚ್ ಈಸ್ ಒಬ್ಟೈನ್ಡ್ ಬೈ ಹೀಟಿಂಗ್ ಕೋಲ್ ಅಂದರೆ ಕೋಲ್ನ ನಾವು ಹೀಟ್ ಮಾಡುವಾಗ ಇನ್ ದ ಆಬ್ಸೆನ್ಸ್ ಆಫ್ ಏರ್ ಆ ಟೈಮಲ್ಲಿ ನಮಗೆ ಕೋಲ್ ಟಾರ್ ಸಿಗುತ್ತೆ. It is obtained as byproduct during the production of coke and coal gas from coal. Usually coal ಇಂದ ನಾವು ಕೋಲ್ ಗ್ಯಾಸು ಆಮೇಲೆ ಕೋಕ್ ಮಾಡುವಾಗ ಬೈ ಪ್ರಾಡಕ್ಟ್ ಆಗಿ ನಮಗೆ ಸಿಗೋದು ಕೋಲ್ ಟಾರ್. ಕೋಲ್ ಟಾರ್ ಇಸ್ ನಾಟ್ ಅ ಸಿಂಗಲ್ ಕಂಪೌಂಡ್. ಕೋಲ್ ಟಾರಲ್ಲಿ ತುಂಬ ಜಾಸ್ತಿ ಕಂಪೌಂಡ್ಸ್ ಇದೆ. Coal tar is a mixture of about 200 carbon compounds. The useful carbon compounds present in coal tar are benzene, naphthalene, toluene, anthracene, phenol. Coal tar ಅಲ್ಲಿ 200 carbon compounds ಇದೆ. ಅದರಲ್ಲಿ ಯೂಸ್ಫುಲ್ ಆಗಿರೋ ಕಾರ್ಬನ್ ಕಂಪೌಂಡ್ಸ್ ಇವೆಲ್ಲ. The various compounds present in coal tar are separated by the process fractional distillation. ಯೂಸ್ಫುಲ್ ಆಗಿರೋ ಕಂಪೌಂಡ್ಸ್ ಬಂದು ಈ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಒಂದು ಪ್ರೋಸೆಸ್ ಇಂದ ಸಪರೇಟ್ ಮಾಡ್ಕೊಳ್ತಾರೆ. It has both medical and industrial uses. Medicinally, it is used to skin to cure psoriasis and dandruff. ಕೋಲ್ ಟಾರು ಇಂಡಸ್ಟ್ರಿ ಆಮೇಲೆ ಮೆಡಿಕಲ್ ಪರ್ಪಸ್ಗಾಗಿ ಕೂಡ ಯೂಸ್ ಮಾಡ್ಕೊಳ್ತಾರೆ. ಸೊರೈಸಸ್ ಅಂದರೆ ಒಂದು ಸ್ಕಿನ್ ಡಿಸೀಸು, ಇದಕ್ಕೆ ಆಮೇಲೆ ಡ್ಯಾಂಡ್ರಫ್ ಕ್ಯೂರ್ ಮಾಡೋದಕ್ಕೆ ಕೋಲ್ ಟಾರ್ನ ಯೂಸ್ ಮಾಡ್ತಾರೆ. ಕೋಲ್ ಟಾರ್ ಈಸ್ ಯೂಸ್ಡ್ ಇನ್ ಮೆಡಿಕೇಟೆಡ್ ಶಾಂಪೂ, ಸೋಪ್ ಆ್ಯಂಡ್ ಆಯಿಂಟ್ಮೆಂಟ್. ಇಟ್ ಡೆಮಾನ್ಸ್ಟ್ರೇಟ್ಸ್ ಆ್ಯಂಟಿಫಂಗಸ್, ಆ್ಯಂಟಿ-ಇನ್ಫ್ಲಮೇಬಲ್ ಪ್ರಾಪರ್ಟೀಸ್. ಕೋಲ್ ಟಾರು ಮೆಡಿಕೇಟೆಡ್ ಅಂದರೆ ಟ್ರೀಟ್ ಮಾಡೋದು, ಶಾಂಪೂ ಸೋಪ್ ಆಯಿಂಟ್ಮೆಂಟ್ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಇಟ್ ಡೆಮಾನ್ಸ್ಟ್ರೇಟ್ಸ್ ಆ್ಯಂಟಿಫಂಗಸ್ ಅಂದರೆ ಫಂಗಸ್ ಗ್ರೋತ್ ಮಾಡೋದು ಸ್ಟಾಪ್ ಮಾಡುತ್ತೆ. ಆಮೇಲೆ ಇನ್ಫ್ಲಮೇಬಲ್ ಅಂದರೆ ಬೇಗ ಉರಿಯುವ ಸಬ್ಸ್ಟೆನ್ಸ್, ಒಂದು ಸಬ್ಸ್ಟೆನ್ಸ್ ಬೇಗ ಉರಿಯುತ್ತೆ ಅಂದರೆ ಅದಕ್ಕೆ ನಾವು ಇನ್ಫ್ಲಮೇಬಲ್ ಅಂತ ಹೇಳ್ತೀವಿ. The compounds obtained from coal tar are used in manufacturing a large number of substances that we use in our daily life. For example, synthetic fibers, synthetic dyes, pesticides, medicines, explosives, plastic, paints, drugs, perfume, photographic materials, roofing materials, etc. ಕೋಲ್ ಟಾರಿಂದ ಬರೋ ಕಂಪೌಂಡ್ಸಿಂದ ನಾವು ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡೋ, ಫಾರ್ ಎಕ್ಸಾಂಪಲ್ ಸಿಂಥೆಟಿಕ್ ಫೈಬರ್ಸ್ ಇರ್ಬೋದು, ಡಯಸ್ ಇರ್ಬೋದು, ಪೆಸ್ಟಿಸೈಡ್ಸು, ಮೆಡಿಸಿನ್, ಎಕ್ಸ್ಪ್ಲೋಸಿವ್ಸ್, ಪ್ಲಾಸ್ಟಿಕ್ಕು, ಪೇಂಟು ಇದೆಲ್ಲನೂ ತಯಾರಿ ಮಾಡೋದಕ್ಕೆ ಕೋಲ್ ಟಾರಿಂದ ಬರೋ ಕಂಪೌಂಡ್ಸ್ನ ಯೂಸ್ ಮಾಡ್ಕೊಳ್ತಾರೆ. Coal tar has been used as metaling the roads. Nowadays, a petroleum product called bitumen is used for metaling the road surface in place of coal tar. ಮೊದಲಿನ ಕಾಲದಲ್ಲಿ ರೋಡ್ನ ಮಾಡುವಾಗ ಆ ಕಾಂಕ್ರೀಟ್ ಫುಲ್ಲಾಗಿ ಸೆಟ್ ಆಗಬೇಕಂದ್ಬಿಟ್ಟು ಒಂದು ಗ್ಲೂಯಿ ಸಬ್ಸ್ಟೆನ್ಸು ಕೋಲ್ ಟಾರ್ ಅಂತ ಹಾಕ್ತಾಯಿದ್ರು. ಬಟ್ ಇವಾಗ ಒಂದು ಹೊಸ ಪ್ರಾಡಕ್ಟ್ ಪೆಟ್ರೋಲಿಯಮಿಂದ ಬರೋದು ಬಿಟುಮಿನ್ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. Naphthalene balls used to repel moth and other insects are also obtained from coal tar. ನ್ಯಾಪ್ಥಲಿನ್ ಬಾಲ್ಸು ಎಲ್ಲರೂ ನೋಡಿರ್ತೀರ. ನಮ್ಮ ಮನೇಲಿ ಇವಾಗ ನಾವು ಪಾರ್ಟಿವೇರ್ ಬಟ್ಟೆನ ಸ್ಟೋರ್ ಮಾಡಬೇಕಂದ್ರೆ, ಇಲ್ಲಾದರೆ ಉಲ್ಲನ್ ಕ್ಲಾತ್ಸ್ನ ಸ್ಟೋರ್ ಮಾಡಬೇಕಂದ್ರೆ ನ್ಯಾಪ್ಥಲಿನ್ ಬಾಲ್ಸ್ ನಾವು ಇಟ್ಟು ಸ್ಟೋರ್ ಮಾಡ್ತೀವಿ. ಆವಾಗ ಬಟ್ಟೆಯಲ್ಲಿ ಹುಳ ಏನೂ ಹಿಡಿಯಲ್ಲ. ಹೋಪ್ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿ ಶಾಲ್ ಡಿಸ್ಕಸ್ ಅಬೌಟ್ ಪೆಟ್ರೋಲಿಯಂ ಇನ್ ಅಪ್ಕಮಿಂಗ್ ಸೆಷನ್.